ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ. ಶಾರದಾ ಭವವಾರಾಶೇಃ ಪಾರದಾ ವರದಾ ಸತಾಂ ನೀರದಾ ಬಹರೇರ್ಜ್ಞಾನ ಸಾರದಾ ಪಾತು ಸರ್ವದಾ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಾಮನಬಿಲ್ಲು ಸರಣಿ ಮಹಾಭಾರತ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಸಮಸ್ತ ಅಧ್ಯಾತ್ಮ ಬಂಧುಗಳನ್ನು ಅಭಿನಂದಿಸ್ತಾ, ಕಳೆದ ಬಾರಿ ದೇವಯಾನಿಯ ಕೋಪದ ಬಗ್ಗೆ ಶುಕ್ರಾಚಾರ್ಯರು ಸಮಾಧಾನದ ಮಾತುಗಳನ್ನಾಡಿದ್ದನ್ನ ಕೇಳಿಸಿಕೊಂಡಿದ್ದೇವೆ. ಕ್ರೋಧಶೀಲನಾದ ಮನುಷ್ಯನನ್ನ ಮಕ್ಕಳು, ಭೃತ್ಯರು, ಸ್ನೇಹಿತರು, ಪತ್ನಿ, ಧರ್ಮ, ಸತ್ಯ ಎಲ್ಲ ಬಿಟ್ಟು ಹೋಗುತ್ತೆ. ಹಾಗಾಗಿ ಅದರಲ್ಲಿಯೂ ಹೆಣ್ಮಕ್ಕಳಾದವರು ಸಿಟ್ಟು ಮಾಡಿಕೊಂಡ್ರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಸಂಸಾರದ ಅನೇಕ ಧರ್ಮಗಳಿಗೆ ಕ್ಷಮಾಗುಣ ಅನ್ನುವುದು ಸಹಕಾರಿಯಾಗಿದೆ, ಕ್ರೋಧ ಅನ್ನುವುದು ವಿರೋಧಿಯಾಗಿದೆ. ಈ ಕ್ರೋಧವನ್ನು ಬಿಡಬೇಕು ದೇವಯಾನಿ ಅಂತ ಮಗಳಿಗೆ ಅತ್ಯಂತ ಮಮತೆಯಿಂದ ಧರ್ಮಬೋಧನೆಯನ್ನ ಶುಕ್ರಾಚಾರ್ಯರು ಮಾಡಿದರು. ದೇವಯಾನಿ ಹೇಳ್ತಾಳೆ, ನಾನು ಚಿಕ್ಕವಳಿರಬಹುದು, ಧರ್ಮದ ಮರ್ಮವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಕೆಲವು ಕಡೆ ಕ್ರೋಧಕ್ಕೆ ಮಹತ್ವ ಇದೆ. ಉತ್ತಮನಾದ ಬ್ರಾಹ್ಮಣನನ್ನ ಅವಮಾನ ಮಾಡಬೇಕಾದ್ರೆ ಅಲ್ಲಿ ಕ್ರೋಧವನ್ನೇ ತಾಡಬಾರದು ಅನ್ನುವುದು ಒಳ್ಳೆಯ ಮಾತೇನಲ್ಲ. ಶಿಷ್ಯನ ವಿಷಯದಲ್ಲಿ ಗುರುವಾದವನ್ನು ತೋರಿಸುವ ಕ್ರೋಧ, ಭೃತ್ಯನ ವಿಷಯದಲ್ಲಿ ರಾಜನು ತೋರಿಸುವಂತಹ ಕ್ರೋಧ ಅದು ಒಳ್ಳೆಯದೇ ಆಗಿದೆ. ಅವರ ಅಪರಾಧಗಳನ್ನು ಮಾಡಿದರೂ ಕೂಡ ಕ್ಷಮಿಸುವುದು ಅದು ಧರ್ಮದ ಮಾರ್ಗದಲ್ಲಿ ಬರೋದಿಲ್ಲ. ನೀನು ಋಷಪರ್ವರಾಜನಿಗೆ ಗುರುವಿನ ಸ್ಥಾನದಲ್ಲಿದೆ. ಆ ಗುರುಪುತ್ರಿಯಾದ ನನ್ನನ್ನು ಗೌರವದಿಂದ ಕಾಣಬೇಕಾಗಿದ್ದ ಶರ್ಮಿಷ್ಠೆ ಅಪಮಾನ ಮಾಡಿದ್ದಾಳೆ. ಅವಳ ವಿಷಯದಲ್ಲಿಯೂ ಕೂಡ ನಾನು ಕ್ರೋಧವನ್ನು ಹೊಂದಬಾರದು ಅಂದರೆ ಈ ಕ್ರೋಧಕ್ಕೆ ಅವಕಾಶ ಎಲ್ಲಿ? ಕ್ರಮವನ್ನು ಉಲ್ಲಂಘಿಸಿ ನಡಿಲಿಕ್ಕೆ ಅವಕಾಶ ಕೊಟ್ಟಂತಾಗುತ್ತೆ ಕ್ರೋಧವನ್ನು ಮಾಡಿಕೊಳ್ಳಿಲ್ಲ ಅಂತಾದ್ರೆ. ಸಜ್ಜನರಿಗೆ ಸರಿಯಾದ ಸ್ಥಾನಮಾನಗಳೇ ಸಿಗದೇ ಇರುವ ಸ್ಥಳದಲ್ಲಿ ವಾಸ ಮಾಡಬಾರದು ಅಂತ ನಿಯಮ ಇದೆ. ವಿಹಿತವಾದ ಕರ್ಮಗಳಲ್ಲಿ ಧನ, ಬಂಧುಜನ, ವಿದ್ಯೆ ಇವುಗಳನ್ನು ವಿನಿಯೋಗ ಮಾಡಿಕೊಳ್ಳಬೇಕು. ಇಲ್ಲದೇ ಇದ್ರೆ ನಮ್ಮ ಬ್ರಾಹ್ಮಣ್ಯಕ್ಕೆ ಅಪಮಾನ ಮಾಡಿದ ಹಾಗಾಗುತ್ತೆ. ಅಪ್ಪಯ್ಯ, ನಮ್ಮನ್ನ ಯಾವುದೇ ನಿಮಿತ್ತ ಇಲ್ಲದೆ ನಿಂದನೆ ಮಾಡುವುದು, ನಮ್ಮ ಬಗ್ಗೆ ಅವಹೇಳನಕಾರಿಯಾದ ಮಾತುಗಳನ್ನು ಆಡೋದು, ಇಂಥವರ ಜೊತೆಗೆ ವಾಸ ಮಾಡೋಕ್ಕಿಂತ ಆ ಜಾಗವನ್ನು ಬಿಟ್ಟು ದೂರ ಹೋಗುವುದು ಒಳ್ಳೆಯದು ಅಂತ ಅನಿಸುತ್ತೆ. ನನಗಾದ ಅನರ್ಥವನ್ನ ನೀನು ಪರಿಗಣಿಸಬೇಕು. ವೃಷಪರ್ವರಾಜನ ಮಗಳು ಶರ್ಮಿಷ್ಠೆ ನನ್ನನ್ನ ಕೆಟ್ಟ ಮಾತುಗಳಿಂದ ಚುಚ್ಚಿದಾಳೆ. ಮಾತಿನಿಂದ ಮರ್ಮಚ್ಛೇದಕವಾದ ಮಾತುಗಳಿಂದ ಏನು ಅನ್ಯಾಯ ಮಾಡ್ತಾರೆ, ಅದಕ್ಕಿಂತ ದುಃಖದ ಸಂಗತಿ ಮೂರು ಲೋಕದಲ್ಲಿ ಯಾವುದೂ ಇಲ್ಲ. ಸೌಹಾರ್ದ ಇಲ್ಲದೆ ಮಾತನಾಡಿದ್ದಾಳೆ. ಅದರಲ್ಲಿಯೂ ಕೂಡ ನೀಚಳಾದ ಅವಳಿಂದ ನಾನು ನಿಂದಿತಳಾಗುವುದು ಯಾಕೋ ಇದು ಸರಿ ಅಂತ ಅನ್ನಿಸ್ತಾ ಇಲ್ಲ. ಅವಳ ಮಾತಿನ ಮರ್ಮಚ್ಛೇದಕವಾದ ಮಾತಿನ ಗಾಯ ನನ್ನ ಹೃದಯದಲ್ಲಿ ಇನ್ನೂ
ಗುಣ ಆಗಿಲ್ಲ. ಅವಳ ಬಗ್ಗೆ ಪ್ರೀತಿಗೆ ಪ್ರತಿಬಂಧಕವಾಗುವಂತೆ ಮಾಡ್ತಾ ಇದೆ. ಅವಳಲ್ಲಿ ಪ್ರೀತಿ ಹುಟ್ಟುತ್ತಾ ಇಲ್ಲ. ಆ ದೃಷ್ಟಿಯಿಂದ ನೀನು ನನ್ನ ಮನಸ್ಸಿನ ಭಾವನೆಗಳಿಗೆ ಬೆಲೆಯನ್ನು ತುಂಬಬೇಕು. ವೃಷಪರ್ವರಾಜನ ಮನೆಯ ಪೌರೋಹಿತ್ಯವನ್ನು ನೀನು ತ್ಯಜಿಸಬೇಕು. ನಾವಿಲ್ಲಿಂದ ಹೊರಟೋಗೋಣ. ಬ್ರಾಹ್ಮಣ್ಯಕ್ಕೆ ಬೆಲೆ ತುಂಬುವಂತಹ ಜಾಗದಲ್ಲಿ ವಾಸ ಮಾಡೋಣ. ಬಡತನದಲ್ಲಿ ಬದುಕಿದ್ರೂ ಅಪರಾಧವಲ್ಲ. ನಮ್ಮ ಮೂಲಭೂತವಾದ ಧರ್ಮಗಳಿಗೆ ಅಪಮಾನ ಮಾಡಿಕೊಂಡು ಸಿರಿತನದಲ್ಲಿ ಬದುಕುವಂತಹ ಸ್ಥಿತಿ ನಮಗೆ ಬೇಡ ಅಪ್ಪಯ್ಯ ಅಂತಾಳೆ ದೇವಯಾನಿ. ದೇವಯಾನಿಯ ಮಾತಿನಿಂದ ಶುಕ್ರಾಚಾರ್ಯರು ಗುಣಗಳನ್ನು ಹೊಂದಿದ್ರೂ ಕೂಡ ಒಂದು ಕ್ಷಣಕಾಲ ಕ್ರೋಧವಶರಾಗ್ತಾರೆ. ಅವಳು ಹೇಳಿದ್ದು ಸರಿಯಾಗಿದೆ. ಇಷ್ಟು ನೀಚ ಮಟ್ಟದಲ್ಲಿ ಶರ್ಮಿಷ್ಠೆ ದೇವಯಾನಿಯನ್ನ ನಿಂದಿಸಬಾರದಾಗಿತ್ತು. ಇದನ್ನು ಅರ್ಥ ಮಾಡಿಕೊಂಡು ಸಿಟ್ಟಿನಿಂದ ವೃಷಪರ್ವರಾಜನ ಬಳಿ ಹೋಗ್ತಾರೆ. ವೃಷಪರ್ವರಾಜ, ನಾನು ನಿನ್ನ ಊರಿನಲ್ಲಿ ವಾಸ ಮಾಡೋದಿಲ್ಲ. ನಿನ್ನ ಮಗಳಿಂದ ಆದ ಅನ್ಯಾಯ, ನನ್ನ ಮಗಳನ್ನು ಬಾವಿಗೆ ತಳ್ಳುವಂತಹ ಅಪರಾಧವನ್ನೇನು ದೇವಯಾನಿ ಮಾಡಿರಲಿಲ್ಲ. ಮರ್ಮಚ್ಛೇದಕವಾದ ಮಾತುಗಳಿಂದ ನಿಂದಿಸಿ ಅವಳನ್ನು ಬಾವಿಗೆ ತಳ್ಳಿ ಹೋಗುವಂತಹ ದುಷ್ಕಾರ್ಯವನ್ನು ಮಾಡಿದ್ದಾಳೆ. ಇದಕ್ಕೆ ಕ್ಷಮೆ ಇಲ್ಲ. ಆದ್ರಿಂದ ನಾನು ಹೊರಟೋಗ್ತೇನೆ ಈ ಊರಿನಿಂದ. ವೃಷಪರ್ವರಾಜ ಕಂಗಾಲಾಗ್ತಾನೆ. ನೀವು ಧರ್ಮವನ್ನು ತಿಳಿದವರು, ನಿಮ್ಮಿಂದ ಧರ್ಮ ಪ್ರತಿಷ್ಠಿತ ಆಗಿದೆ. ಒಂದು ವೇಳೆ ನೀವೇನಾದರೂ ಈ ಊರನ್ನು ಬಿಟ್ಟು ಹೊರಟ್ರೆ ನಾನು ಸಮುದ್ರಕ್ಕೆ ಹೋಗಿ ಹಾರಿ ಸತ್ತೋಗ್ತೇನೆ. ನನಗೆ ಬೇರೆ ಉಪಾಯ ಇಲ್ಲ. ನೀವು ನನ್ನ ಪಕ್ಷವನ್ನು ತೊರೆದು ದೇವತೆಗಳ ಪಕ್ಷಕ್ಕೆ ಹೋಗ್ತೀರಿ ಅಂತ ಆದ್ರೆ ಸರ್ವಸ್ವವನ್ನು ತ್ಯಾಗ ಮಾಡಿ ಅಗ್ನಿಯಲ್ಲಿ ಹಾರಿಕೊಳ್ತೇನೆ ನಾನು. ಶುಕ್ರಾಚಾರ್ಯ ಹೇಳ್ತಾರೆ, ಹೋಗು, ಸಮುದ್ರಕ್ಕೆ ಬೇಕಾದ್ರೆ ಬೀಳು, ಅಗ್ನಿಗೆ ಬೇಕಾದ್ರೆ ಬೀಳು. ನನ್ನ ಮಗಳಿಗೆ ಅನ್ಯಾಯ ಆದ್ರೆ ನಾನು ಸಹಿಸಿಕೊಳ್ಳಿಕ್ಕಾಗಲ್ಲ. ಇಂಥ ಮಾತನ್ನಾಡ್ತಾರೆ. ಸಮುದ್ರಂ ಪ್ರವಿಶತ್ವಂ ವಾ ಅಗ್ನಿಂ ಪ್ರಜ್ವಲಿತಂ ತಥಾ ದುಹಿತುರ್ನಾಪ್ರಿಯಂ ಸೋಡುಂ ಶಕ್ತೋಹಂ ದಯಿತಾಹಿಮೆ. ನನ್ನ ಮಗಳಿಗಾದ ಅನ್ಯಾಯವನ್ನು ನಾನು ಸಹಿಸಿಕೊಳ್ಳಿಕ್ಕಾಗಲ್ಲ. ಇಂಥ ಪ್ರಸಂಗಗಳನ್ನ ವ್ಯಾಸರು ತುಂಬಾ ಪ್ರಮುಖವಾಗಿ ತೋರಿಸಿದ್ದಾರೆ. ಎಂತಹ ಜ್ಞಾನಿಗಳು ಶುಕ್ರಾಚಾರ್ಯರು. ಒಂದು ಕ್ಷಣಕಾಲ ಆ ಪುತ್ರ ಮೋಹ ಅನ್ನುವುದು ಅವರನ್ನ ಬಾಧಿಸಿದೆ. ಧರ್ಮಯುಕ್ತವಾದ ಮಾತುಗಳನ್ನು ಆಡಿದ್ದಾರೆ. ವೃಷಪರ್ವರಾಜ ಒಂದು ಹಂತದಲ್ಲಿ ಅವನು ಸಾತ್ವಿಕ. ಇವರ ಕ್ರೋಧವನ್ನು ಅರ್ಥ ಮಾಡಿಕೊಂಡು ಬ್ರಾಹ್ಮಣರಿಗೆ ಅಪಚಾರ ಮಾಡಿದ್ದು ಅಪರಾಧವಾಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಶುಕ್ರಾಚಾರ್ಯ ಹೇಳ್ತಾನೆ, ನನ್ನ ರಾಜತ್ವದ ಮದದಿಂದ ಅವಳ ಅವಮಾನ ಮಾಡಿದ್ದಾಳಲ್ಲ ನನ್ನ ಮಗಳು. ಇನ್ನು ಮುಂದೆ ನನ್ನ ಯಾವ ಸಂಪತ್ತುಗಳಿದೆ ಅದಕ್ಕೆಲ್ಲ ನೀವೇ ವಾರಸುದಾರರು. ಯಾವುದೇ ಸಂಪತ್ತುಗಳು ಕೂಡ ನಾನು ಒಡೆಯ ಅಲ್ಲ, ನೀವೇ ಒಡೆಯರಾಗಿದ್ದೀರಿ. ದೇವಯಾನಿಗೆ ಅದು ಸಂಬಂಧಪಟ್ಟಿದ್ದು. ಒಟ್ಟಿನಲ್ಲಿ ನಮ್ಮ ಮೇಲೆ ಅಪ್ರೀತಿಯನ್ನು ಹೊಂದಬೇಡಿ. ದೇವಯಾನಿ, ನೀನು ಸಂಪ್ರೀತಳಾಗಬೇಕು. ಇಂಥ ಮಾತುಗಳನ್ನಾಡಿದಾಗ ಅವನ ಮಾತನ್ನು ನಾನು ನಂಬೋದಿಲ್ಲ. ಎಲ್ಲಾ ಸಂಪತ್ತಿಗೂ ಶುಕ್ರಾಚಾರ್ಯರೇ ಒಡೆಯರು ಅನ್ನೋದನ್ನು ನನ್ನ ಮುಂದೆ ಹೇಳಲಿ ಅಂತಾಳೆ ದೇವಯಾನಿ. ವೃಷಪರ್ವರಾಜ ಆ ಮಾತುಗಳನ್ನೇ ಆಡ್ತಾನೆ. ಎಲ್ಲಾ ಸಂಪತ್ತಿಗೂ ನೀನೇ ರಾಜ್ಞಿಯಾಗಿದಿ. ನೀನು ಹೇಳಿದಂತೆ ನಾನು ದೂತನ ಹಾಗೆ ಕೆಲಸ ಮಾಡಿಕೊಂಡಿರ್ತೇನೆ. ನಾನು, ನನ್ನ ಮಗಳು ಎಲ್ಲ ನಿಮ್ಮ ಸೇವಕರು ಅನ್ನುವ ಮಾತುಗಳನ್ನು ಆಡ್ತಾನೆ ವೃಷಪರ್ವರಾಜ. ದೇವಯಾನಿ ಹೇಳ್ತಾಳೆ, ಹಾಗಾದ್ರೆ ಒಂದು ಕೆಲಸ ಮಾಡು. ನನ್ನಪ್ಪ ನನಗೆ ಯಾರಿಗೆ ಕನ್ಯಾದಾನ ಮಾಡ್ತಾನೋ ನಾನು ಹೋದ ಮನೆಗೆ ನಿನ್ನ ಮಗಳು 1000 ದಾಸಿಯರ ಜೊತೆಗೆ ಬಂದು ಪ್ರತಿದಿನ ನನ್ನ ಬಟ್ಟೆ ಒಗಿಬೇಕು, ನನ್ನ ಕಾಲು ಒತ್ತಬೇಕು, ನಾನು ಮಲ್ಕೊಳ್ಳೋ ಜಾಗವನ್ನೆಲ್ಲ ಶುದ್ಧಿಗೊಳಿಸಬೇಕು, ನಾನೇನೇನು ಬಯಸ್ತೀನಿ ಅದನ್ನೆಲ್ಲ ಸೇವೆ ಮಾಡಿಕೊಂಡು ನನ್ನ ಜೊತೆಗೆ ಆಜನ್ಮ ಬದುಕಬೇಕು. ಹಾಗೆ ಅಂತ ಆದ್ರೆ ನಮ್ಮಪ್ಪ ನಿಮ್ಮ ಊರಿನಲ್ಲಿ ಇರ್ತಾರೆ ಅಂತ ದೇವಯಾನಿ ಹೇಳ್ತಾಳೆ. ಈ ಮಾತನ್ನ ಕೇಳಿ ಸ್ವಲ್ಪವೂ ವಿಚಲಿತನಾಗದೆ ವೃಷಪರ್ವರಾಜ ಆಯ್ತು ಅಂತಾನೆ. ಭೃತ್ಯರಿಗೆ ಹೇಳಿ ಕಳಿಸ್ತಾನೆ, ನನ್ನ ಮಗಳನ್ನು ಕರ್ಕೊಂಡು ಬನ್ನಿ,
ಅವಳು ಬರ್ತಾಳೆ. ಅಪ್ಪನ ಬಗ್ಗೆ ಅವಳಿಗೆ ಎಂಥ ಭಕ್ತಿ ಇದೆ ನೋಡಿ ಶರ್ಮಿಷ್ಠೆಗೆ. ಏನಪ್ಪಯ್ಯ, ಕರೆದ ವಿಷಯ ಏನು? ದೇವಯಾನಿ ಏನ್ ಬಯಸ್ತಾಳೋ ಅದನ್ನು ನೀನು ಈಡೇರಿಸಬೇಕು ಅಂತಾನೆ ಋಷಪರ್ವರಾಜ. ಆಯ್ತು ಅಂತಾಳೆ ಶರ್ಮಿಷ್ಠೆ. 1000 ಜನ ದಾಸಿಯರ ಜೊತೆಗೆ ಸೇವಕಿಯಾಗಿ ಹೋಗ್ಲಿಕ್ಕೆ ನಾನು ತಯಾರಿದ್ದೇನೆ. ಒಪ್ಪಿದಾಗ ದೇವಯಾನಿ ಕೇಳ್ತಾಳೆ. ಹಿಂದೆ ಆಡಿದ ಚುಚ್ಚು ಮಾತನ್ನ ಸ್ಮರಣೆ ಮಾಡ್ತಾಳೆ ದೇವಯಾನಿ ಶರ್ಮಿಷ್ಠೆಯ ಮುಂದೆ. ಅಲ್ಲಮ್ಮ, ಶುಕ್ರಾಚಾರ್ಯನಿಂದ ಸ್ತೋತ್ರ ಮಾಡಿಸಿಕೊಳ್ಳುವನು ನಿಮ್ಮಪ್ಪ, ಒಂದಿ ಮಾಗದರ ಕೈಲಿ ಸ್ತೋತ್ರ ಮಾಡಿಸಿಕೊಳ್ಳುವನು ನಿಮ್ಮಪ್ಪ. ಅಂತಹ ರಾಜನ ವೈಭವದ ಕುವರಿಯಾದ ನೀನು ನನಗೆ ದಾಸಿಯಾಗ್ತೀಯ? ಅದು ಹೇಗೆ ಸಾಧ್ಯ? ಹಿಂದೆ ಅದೆಲ್ಲ ಆಗೋದಿಲ್ಲ ಅಂತ ಹೇಳಿದ್ದೀಯಲ್ಲ. ಶರ್ಮಿಷ್ಠೆ ಹೇಳ್ತಾಳೆ, ನನ್ನಪ್ಪನಿಗೆ ನನ್ನಲ್ಲಿ ಅಧಿಕಾರ ಇದೆ ನೋಡಿ. ಆ ಪ್ರಾಚೀನ ಕಾಲದ ಹೆಣ್ಮಕ್ಕಳ ಹೃದಯ ಶುದ್ಧಿ ನೋಡಿ. ಇಷ್ಟು ದಿನ ನನಗೆ ಮಮತೆಯಿಂದ ಸಾಕಿದ ತಂದೆ ಯಾರಿಗೆ ನನ್ನನ್ನು ದಾನ ಮಾಡ್ತಾನೋ ಅಲ್ಲಿಗೆ ಸಮರ್ಪಣೆ ಮಾಡಿಕೊಳ್ಳಬೇಕು ಅನ್ನುವ ಧರ್ಮಜ್ಞಾನ ನನಗಿದೆ. ನೀನು ಎಷ್ಟು ಚುಚ್ಚು ಮಾತುಗಳನ್ನು ಆಡು, ನನ್ನಪ್ಪನ ಆದೇಶವನ್ನು ಪರಿಪಾಲನೆ ಮಾಡ್ತೇನೆ. ಇಂಥ ಒಂದು ದೃಢವಾದ ಭಾವನೆಯಿಂದ ಶರ್ಮಿಷ್ಠೆ ಮಾತುಗಳನ್ನು ಆಡಿದಾಗ ದೇವಯಾನಿ ತನ್ನ ತಂದೆಗೆ ಹೇಳ್ತಾಳೆ, ಅಪ್ಪ, ನಿಜವಾಗ್ಲೂ ನೀನು ಗ್ರೇಟ್ ಅಪ್ಪ, ನೀನು ತುಂಬಾ ದೊಡ್ಡ ವಿದ್ಯಾವಂತ, ನೀನು ಜ್ಞಾನವಂತ. ಯಾಕೆ ಅಂದ್ರೆ ಎಂಥ ಸಮರ್ಪಣೆಗೂ ಈ ಅಪ್ಪ ಮಗಳು ತಯಾರಾದ್ರಲ್ಲ ಶರ್ಮಿಷ್ಠೆ, ಋಷಪರ್ವರಾಜ. ಮೆಚ್ಚಬೇಕಾದದ್ದು. ಬ್ರಾಹ್ಮಣರು ಅಂದ್ರೆ ಈ ತರದ ಸ್ವಾಭಿಮಾನದಲ್ಲಿ ಬದುಕಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದೆ ಅಪ್ಪಯ್ಯ. ನಂಗೆ ತುಂಬಾ ಸಂತೋಷ ಆಯ್ತು ಅಂತ ಸಂತುಷ್ಟಳಾಗ್ತಾಳೆ. ಶುಕ್ರಾಚಾರ್ಯ ಹೇಳ್ತಾರೆ, ಮಗಳೇ, ನೀನು ಸಂತುಷ್ಟಳಾದ್ರೆ ನನಗೆ ಅದೇ ನೆಮ್ಮದಿ. ಸ್ವಲ್ಪ ದಿನ ಕಳೆದ ಮೇಲೆ ವಿಶೇಷವಾಗಿ ದೇವಯಾನಿ ಅನೇಕ ಸಖಿಯರ ಜೊತೆಗೆ ಒಂದು ಕಾಡಿಗೆ ಪ್ರವೇಶ ಮಾಡಿದ್ದಾಳೆ. ಈಗಾಗಲೇ ಶರ್ಮಿಷ್ಠೆಯ ಅವರ ಜೊತೆಗಿರುವಂತಹ ದಾಸಿಯರೆಲ್ಲ ಇವಳಿಗೆ ಸೇವಕರಾಗಿದ್ದಾರೆ. ಸುಂದರವಾದ ಪುಷ್ಪೋದ್ಯಾನದಲ್ಲಿ ಹಣ್ಣು ಹಂಪಲುಗಳನ್ನು ಸ್ವೀಕಾರ ಮಾಡುತ್ತಾ ವಿನೋದದಿಂದ ಕಾಲ ಕಳೆಯಬೇಕಾದ್ರೆ ಆ ಜಾಗಕ್ಕೆ ಭಗವತ್ ಸಂಕಲ್ಪದಿಂದ ಮತ್ತೆ ಯಯಾತಿ ರಾಜ ಅಲ್ಲಿಗೆ ಬರ್ತಾನೆ. ಅಲ್ಲಿ ಬಂದಾಗ ದೇವಯಾನಿಯನ್ನೂ ನೋಡ್ತಾನೆ, ಶರ್ಮಿಷ್ಠೆಯನ್ನು ನೋಡ್ತಾನೆ, 1000 ಜನ ಕನ್ಯೆಯರನ್ನು ನೋಡ್ತಾನೆ. ಆ ಸ್ತ್ರೀಯರ ನಡುವೆ ದೇವಯಾನಿಯ ಸೌಂದರ್ಯ ಅಪ್ರತಿಮವಾಗಿರುತ್ತೆ. ಸ್ವಲ್ಪ ದೂರದಲ್ಲಿ ನೋಡ್ತಾನೆ, ಶರ್ಮಿಷ್ಠೆಯ ಸೌಂದರ್ಯವೂ ಕೂಡ ಅಸದೃಶವಾಗಿ ಕಂಡುಬರುತ್ತೆ. ಶರ್ಮಿಷ್ಠೆ ದೇವಯಾನಿಯ ಪಾದವನ್ನು ಒತ್ತುತ್ತಾ ಇರ್ತಾಳೆ. ಅನೇಕ ಸ್ತ್ರೀಯರೆಲ್ಲ ಹಾಡು ಹೇಳುವುದು, ನರ್ತನ ಮಾಡುವುದು, ದೇವಯಾನಿನ ಸಂತೋಷಪಡಿಸುವ ಕೆಲಸಗಳನ್ನು ಮಾಡ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಯಯಾತಿ ರಾಜನ ನೋಡಿ ಅವರೆಲ್ಲರೂ ಕೂಡ ಒಂದು ಕ್ಷಣ ತಮ್ಮ ಕರ್ಮದಿಂದ ವಿರಕ್ತರಾಗ್ತಾರೆ. ಯಯಾತಿ ರಾಜ ಕೇಳ್ತಾನೆ, 1000 ಕನ್ಯೆಯರಿಂದ ನೀವಿಬ್ಬರು ಸುತ್ತುವರೆದಿದ್ದೀರಿ, ನಿಮ್ಮಿಬ್ಬರ ನಾಮ ಏನು, ಗೋತ್ರ ಏನು ಅಂತ ಕೇಳಲಿಕ್ಕೆ ಬಯಸ್ತೇನೆ. ದೇವಯಾನಿ ಹೇಳ್ತಾಳೆ, ನಾನು ಶುಕ್ರಾಚಾರ್ಯರ ಮಗಳು, ಇವಳು ನನ್ನ ದಾಸಿ, ನನ್ನ ಸ್ನೇಹಿತೆಯೂ ಹೌದು, ಈಗ ನನ್ನ ದಾಸಿಯಾಗಿದ್ದಾಳೆ. ಋಷಪರ್ವರಾಜನ ಮಗಳು ಶರ್ಮಿಷ್ಠೆ. ನಾನು ಎಲ್ಲಿಗೆ ಹೋಗ್ತೇನೋ ಅಲ್ಲಿಗೆ ಇವಳು ಸೇವಕಿಯಾಗಿ ಬರ್ತಾಳೆ. ಯಯಾತಿ ಹೇಳ್ತಾನೆ, ಇಷ್ಟು ಸುಂದರಿಯಾದ ಶರ್ಮಿಷ್ಠೆ ನಿನಗೆ ದಾಸಿಯಾಗಿದ್ದಾಳ? ಇಂತಹ ಸುಂದರಿಯನ್ನು ನಾನು ದೇವತಾ ಸ್ತ್ರೀಯರಲ್ಲೂ ನೋಡಲಿಲ್ಲ, ಗಂಧರ್ವ ಸ್ತ್ರೀಯರಲ್ಲಿ ನೋಡಲಿಲ್ಲ, ಯಕ್ಷರಲ್ಲಿ ನೋಡಲಿಲ್ಲ, ಕಿನ್ನರರಲ್ಲಿ ನೋಡಲಿಲ್ಲ. ಲಕ್ಷ್ಮೀಕಾಂತಿ ಸಂಪನ್ನಳಾಗಿದ್ದಾಳೆ. ಒಂದು ಹಂತದಲ್ಲಿ ನಮಗೆ ನೋಡಬೇಕಾದ್ರೆ ಅನಿಸುತ್ತೆ, ಯಯಾತಿ ರಾಜನಿಗೆ ದೇವಯಾನಿ ಬ್ರಾಹ್ಮಣ ಕುಮಾರಿ, ಅವಳಿಗಿಂತ ಶರ್ಮಿಷ್ಠೆಯೇ ಆಗ್ಬೋದು ಅಂತ ಮನಸ್ಸಿಗೆ ಬಂದ ಹಾಗೆ ತೋರುತ್ತೆ. ದೇವಯಾನಿ ಮುಂದೆ ಅವಳ ಸೌಂದರ್ಯವನ್ನು ಹೊಗಳುತ್ತಾನೆ. ದೇವಯಾನಿ ಹೇಳ್ತಾಳೆ, ಯಾರ್ಯಾರ ಸೌಂದರ್ಯ ಏನೇನೋ ಅದೆಲ್ಲ ವಿಧಿಲಿಖಿತ. ನಿನ್ನ ಹೆಸರೇನು, ಎಲ್ಲಿಂದ ಬಂದಿದೆ, ಯಾರ ಮಗ ಅಂತ ಹೇಳು. ಯಯಾತಿ ಹೇಳ್ತಾನೆ, ನಾನು ಸಮಗ್ರ ವೇದಾಧ್ಯಯನ ಮಾಡಿದ್ದೇನೆ, ನಹುಷ ರಾಜನ ಮಗ ಯಯಾತಿ ಅಂತ ನನ್ನ ಹೆಸರು, ರಾಜಪುತ್ರನಾಗಿದ್ದೇನೆ. ಯಾಕೋಸ್ಕರ ಬಂದಿದೆ? ಬೇಟೆ ಆಡ್ಲಿಕ್ಕೆ ಬಂದಿದೆಯಾ, ಬೇರೆ ಉದ್ದೇಶ ಇದೆಯಾ? ನಾನು ಅವತ್ತೂ ಬೇಟೆ ಆಡ್ಲಿಕ್ಕೆ ಬಂದಿದ್ದೆ, ಇವತ್ತೂ ಬೇಟೆ ಆಡ್ಲಿಕ್ಕೆ ಬಂದಿದ್ದೆ. ಅವತ್ತೂ ನೀರಿನ ದಾಹ ಇತ್ತು, ಇವತ್ತೂ ನೀರಿನ ದಾಹ ಇದೆ.
ನಿನ್ ಪ್ರಶ್ನೆ ಎಲ್ಲ ಕೇಳಾಯ್ತಲ್ಲ, ನಾನು ಹೊರಟೋಗ್ತೇನೆ, ಹೇಳು. ದೇವಯಾನಿ ಹೇಳ್ತಾಳೆ, ನೀನ್ ನನಗೆ ಗಂಡ ಆಗು. 1000 ದಾಸಿಯರ ಜೊತೆಗೆ ನಿನ್ನ ಮನೆಗೆ ನಾನು ಬರ್ತೀನಿ. ಆ ಸಂದರ್ಭದಲ್ಲಿ ಶರ್ಮಿಷ್ಠೆ ತನಗೆ ಯೋಗ್ಯಳಾದ ಪತ್ನಿ ಅಂತ ಭಾವಿಸಿಕೊಂಡೇ ಮಾತನಾಡ್ತಾನೆ ಅಂತ ವೈಶಂಪಾಯನರು ಹೇಳ್ತಾರೆ. ಯಯಾತಿ ರಾಜ ದೇವಯಾನಿ ಮುಂದೆ ಮಾತನಾಡಬೇಕಾದ್ರೆ, ದೇವಯಾನಿ ಬಂದ್ರೆ ಜೊತೆಗೆ ಶರ್ಮಿಷ್ಠೆಯೂ ಬರ್ತಾಳ ಅನ್ನುವ ಭಾವವನ್ನಿಟ್ಟುಕೊಂಡೇ ಮಾತನಾಡ್ತಾನೆ. ನೀನು ಶುಕ್ರಾಚಾರ್ಯರ ಮಗಳು. ಯಾವತ್ತೂ ಕೂಡ ಬ್ರಾಹ್ಮಣ ಸ್ತ್ರೀಯರನ್ನ ಕ್ಷತ್ರಿಯರು ಸಮಾಗಮ ಮಾಡಬಾರದು. ಧಾರ್ಮಿಕವಾದ ಕಟ್ಟುಪಾಡುಗಳಿದ್ದಾವೆ. ಜಾತಿ ಸಾಂಕರ್ಯ ಮಾಡಿದ ಪಾಪಕ್ಕೆ ನಾನು ತುತ್ತಾಗ್ತೇನೆ. ನನಗೂ ನಿನಗೂ ಅಂತರ ಇದೆ. ನನ್ನ ಮುಖಕ್ಕೂ ನಿನ್ನ ಮುಖಕ್ಕೂ, ನನ್ನ ಭುಜಗಳಿಗೂ ನಿನ್ನ ಭುಜಗಳಿಗೂ ನೀನು ಒಬ್ಬಳು ಋಷಿಕುಮಾರಿ ಹಾಗೆ ಇದೆ. ನಾನು ಕ್ಷತ್ರಿಯ. ಸ್ವಲ್ಪ ಮ್ಯಾಚಿಂಗ್ ಆಗುವುದಾದ್ರೆ ಋಷಪರ್ವರಾಜನ ಮಗಳದ್ದು ಅಂತ ಮನಸ್ಸಿನಲ್ಲಿ ಭಾವ ಇದೆ. ಹಾಗಾಗಿ ನೀನು ಋಷಿಪುತ್ರನನ್ನು ವಿವಾಹ ಮಾಡಿಕೋ, ನನ್ನಂಥ ರಾಜ ಬೇಡ. ಯಯಾತಿ ರಾಜ, ಎಲ್ಲಾ ಧರ್ಮಗಳು ಭಗವಂತನಿಂದಲೇ ಸೃಷ್ಟಿಯಾಗಿದ್ರೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಶೌಚ, ಆಚಾರ, ನೀತಿ, ನಿಯಮಗಳನ್ನು ಭಗವಂತ ನಿಯಮನ ಮಾಡಿದ್ದಾನೆ. ಹಾಗಾಗಿ ನಾನು ನಿನ್ನನ್ನು ಸ್ವೀಕಾರ ಮಾಡೋದು ಅಪರಾಧವಾಗುತ್ತೆ. ಅದಕ್ಕೆ ದೇವಯಾನಿ ಹೇಳ್ತಾಳೆ, ಅವತ್ತು ಬಾವಿಯಲ್ಲಿ ಕೈ ಹಿಡ್ಕೊಂಡು ನೀನೇ ಅಲ್ವಾ? ನಾನು ಒಬ್ಬರ ಪಾಣಿಗ್ರಹಣ ಮಾಡಿದ ಮೇಲೆ ಮತ್ತೊಬ್ಬರ ಪಾಣಿಗ್ರಹಣ ಮಾಡೋದಿಲ್ಲ. ಆದ್ರಿಂದ ನಾನು ನಿನ್ನನ್ನೇ ವಿವಾಹವಾಗುವುದು ಅಂತ ದೇವಯಾನಿ ನಿಖರವಾಗಿ ಹೇಳ್ತಾಳೆ. ಯಯಾತಿ ಹೇಳ್ತಾನೆ, ಅಲೆ ನನಗೆ ಬ್ರಾಹ್ಮಣ ಕುಮಾರಿ ಬೇಡ ಅಂತ ಅಭಿಪ್ರಾಯ ಇದೆ. ಯಾಕೆ ಅಂದ್ರೆ ಉರಿಯುವ ಬೆಂಕಿಯನ್ನು ಅಂಟಿಸಿಕೊಳ್ಳುವುದು ಒಂದೇ, ಬ್ರಾಹ್ಮಣರ ಜೊತೆಗೆ ಸಂಗ ಮಾಡುವುದು ಒಂದೇ. ಕ್ಷತ್ರಿಯರಾದವರು ತುಂಬಾ ಅಪರಾಧವಾಗುತ್ತೆ. ದೇವಯಾನಿ ಹೇಳ್ತಾಳೆ, ಬ್ರಾಹ್ಮಣರು ಸರ್ಪಕ್ಕಿಂತ ಶಸ್ತ್ರಕ್ಕಿಂತ ಕಠಿಣಾತ್ಮರು ಅಂತ ಹೇಳ್ತಾ ಇದ್ದೀಯಾ? ರಾಜ ಹೌದು ಅಂತ ಹೇಳ್ತಾನೆ. ಸರ್ಪ ಒಬ್ಬನನ್ನು ಕೊಲ್ಲುತ್ತೆ, ಶಸ್ತ್ರವೂ ಒಬ್ಬನನ್ನು ಕೊಂದು ಹಾಕುತ್ತೆ. ಆದರೆ ಒಬ್ಬ ಬ್ರಾಹ್ಮಣ, ತಪಸ್ವಿಯಾದ ಬ್ರಾಹ್ಮಣ ಸಿಟ್ಟು ಮಾಡಿಕೊಂಡ್ರೆ ಪ್ರಜೆಗಳಿಂದ ಸಹಿತವಾದ ಸಮಗ್ರ ರಾಷ್ಟ್ರವನ್ನೇ ಸಂಹಾರ ಮಾಡುವ ಸಾಮರ್ಥ್ಯ ಇದೆ ಅವನಲ್ಲಿ. ಸರಾಷ್ಟ್ರಂ ಸಪ್ರಜಂ ಹಂತಿ ವಿಪ್ರ ಕೋಪೇನ ಸಂಯುತಃ. ಆದ್ರಿಂದ ಸರ್ಪ ಹತ್ತಿರ ಬಂದಾಗ ಕಡಿಯುತ್ತೆ, ಶಸ್ತ್ರ ಸಂಪರ್ಕ ಉಂಟಾದಾಗ ತಲೆಯನ್ನು ಕತ್ತರಿಸುತ್ತೆ, ಅಕಸ್ಮಾತ್ತಾಗಿ ಅಗ್ನಿ ಮುಟ್ಟಿದ್ರೆ ಸುಡುತ್ತೆ. ಆದರೆ ಬ್ರಾಹ್ಮಣ ಸಂಪರ್ಕವೇ ಇಲ್ಲದೆ ಮನಸ್ಸಿನಿಂದ ನೊಂದುಕೊಂಡ್ರೂ ಸಾಕು, ಎಲ್ಲೋ ಇದ್ದ ನಿನ್ನ ತಂದೆ ಯಯಾತಿ ಅನ್ಯಾಯ ಮಾಡಿದ ನನ್ನ ಮಗಳಿಗೆ ಅಂತ ಅಂದುಕೊಂಡ್ರೆ ಸಾಕು, ನನ್ನ ಕುಲ ನಾಶ ಆಗಿ ಹೋಗುತ್ತೆ, ನನ್ನ ರಾಷ್ಟ್ರ ನಾಶ ಆಗುತ್ತೆ. ಆದ್ರಿಂದ ನನಗೂ ನಿನಗೂ ವಿವಾಹ ತರ ಅಲ್ಲ. ಈ ರೀತಿ ಹೇಳಿದಾಗ, ನನ್ನಪ್ಪನೇ ಕೊಟ್ರೆ ಮದುವೆ ಮಾಡ್ಕೊಳ್ತೀಯೋ ಇಲ್ಲೋ ಅಂತ ಕೇಳ್ತಾಳೆ ದೇವಯಾನಿ. ನನ್ನಪ್ಪನೇ ಕೊಡ್ತಾನೆ, ಏನು ಹೆದರಬೇಡ, ನನ್ನನ್ನು ನೀನು ಸ್ವೀಕಾರ ಮಾಡು. ಇಂತಹ ಮಾತುಗಳನ್ನ ಹೇಳಿ ಸೇವಕಿಯ ಜೊತೆಗೆ ಹೇಳಿ ಕಳಿಸೇ ಬಿಡ್ತಾಳೆ, ಶುಕ್ರಾಚಾರ್ಯನ ಕರ್ಕೊಂಡು ಬಾ ಅಂತ. ದೇವಯಾನಿಯ ಒಂದು ಶಕ್ತಿ ಅಂತಹದ್ದು. ದಾಸಿ ಮಾತನ್ನು ಕೇಳಿ ಯಯಾತಿ ರಾಜ ಅಲ್ಲೇ ಇರ್ತಾನೆ. ಶುಕ್ರಾಚಾರ್ಯರು ಬರ್ತಾರೆ. ಶುಕ್ರಾಚಾರ್ಯರು ಬಂದು ಹೇಳ್ತಾರೆ, ನೀನು ಸರಿಯಾಗಿಯೇ ಮಾಡಿದೆ. ದೇವಯಾನಿಗೆ ಹೇಳುವುದು ಶುಕ್ರಾಚಾರ್ಯರು, ಕಚನ ಶಾಪ ಇತ್ತು ಕ್ಷತ್ರಿಯನನ್ನೇ ಮದುವೆ ಆಗಬೇಕು ಅಂತ. ಆ ಶಾಪ ಇಲ್ಲಿ ಫಲಿಸಿದೆ ಅಂತ ಭಾವಿಸ್ತೇನೆ. ಯಯಾತಿ ರಾಜನಿಗೂ ಹೇಳ್ತಾರೆ, ನನ್ನ ಅನುಮತಿ ಇಲ್ಲದೆ ಇವಳನ್ನು ಸ್ವೀಕಾರ ಮಾಡಿದರೆ ವರ್ಣಸಂಕರದ ದೊಡ್ಡ ದೋಷ ಬರ್ತಾ ಇತ್ತು ನಿನಗೆ. ನಾನೇ ಕೊಡ್ತಾ ಇದ್ದೇನೆ, ಸಂತೋಷದಿಂದ ಸ್ವೀಕಾರ ಮಾಡು, ನಿನಗೇನು ವರ್ಣಸಂಕರದ ಪಾಪ ಬರೋದಿಲ್ಲ ಅಂತ ಯಯಾತಿ ರಾಜನಿಗೆ ಹೇಳ್ತಾರೆ. ಶುಕ್ರಾಚಾರ್ಯ ಹೇಳ್ತಾರೆ, ವಿವಾಹಕ್ಕೆ ಹೆದರಬೇಡ, ದೇವಯಾನಿಯನ್ನ ಸ್ವೀಕಾರ ಮಾಡು. ಆದ್ರೆ ಒಂದು ನಿಯಮ, ಇವಳ ಜೊತೆಗೆ ಶರ್ಮಿಷ್ಠೆ ಇರ್ತಾಳೆ. ಅವಳು ತುಂಬಾ ಸ್ಫುರದ್ರೂಪಿಣಿ. ಆದ್ರೆ ಯಾವತ್ತೂ ಅವಳನ್ನ ಹಾಸಿಗೆಗೆ ಆಹ್ವಾನ ಮಾಡಬೇಡ, ಜಾಗ್ರತೆ. ಇದರ ಅರ್ಥ ಏನು? ಶುಕ್ರಾಚಾರ್ಯರಿಗೆ ಗೊತ್ತು, ಯಯಾತಿಯ ಮನಸ್ಸಿನಲ್ಲಿ ಶರ್ಮಿಷ್ಠೆಯ ಬಗ್ಗೆ ತವಕ ಇದೆ ಅಂತ. ಇದನ್ನೇ ಬ್ರಹ್ಮಜ್ಞಾನಿಗಳು ಅಂತ ಕರೆಯೋದು. ಆ ಸೂಕ್ಷ್ಮ ಅಭಿಪ್ರಾಯವನ್ನು ಗಮನಿಸಿ ಇಂತಹ ಮಾತನ್ನಾಡ್ತಾರೆ. ಏಕಾಂತದಲ್ಲಿ ಶರ್ಮಿಷ್ಠೆಯನ್ನು ಕರೆದು ಹೇಳ್ತಾರೆ,
ತುಂಬಾ ಅವನ ಜೊತೆಗೆ ಏಕಾಂತಕ್ಕೆ ಹೋಗಬೇಡ, ಸ್ಪರ್ಶ ಮಾಡಬೇಡ. ಯಯಾತಿಗೂ ಹೇಳ್ತಾರೆ, ದೇವಯಾನಿನ ವಿವಾಹ ಮಾಡ್ಕೊಂಡು ನಿನಗೆ ಮಂಗಳ ಆಗಲಿ ಅಂತ. ಹಾಗೆ ಅದೇ ಜಾಗದಲ್ಲಿ ಮಂತ್ರಜ್ಞರಾದ ಶುಕ್ರಾಚಾರ್ಯರೇ ಮಂತ್ರಗಳನ್ನು ಹೇಳ್ತಾರೆ. ವಿಧಿಪೂರ್ವಕವಾಗಿ ದೇವಯಾನಿನ ವಿವಾಹ ಮಾಡಿಕೊಂಡು ಶುಕ್ರಾಚಾರ್ಯರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಅವರ ಅನುಮತಿಯನ್ನು ಪಡೆದು ಆ 1000 ದಾಸಿಯರ ಜೊತೆಗೆ ಶರ್ಮಿಷ್ಠೆಯ ಜೊತೆಗೆ ಯಯಾತಿ ರಾಜ ನೀರಿಗೆ ಅಂತ ಬಂದವನು 100 ಜನ ನೀರೆಯರ ಜೊತೆಗೆ ತನ್ನ ಪಟ್ಟಣಕ್ಕೆ ತೆರಳುತ್ತಾನೆ. ಯಯಾತಿ ದೇವಯಾನಿಯರ ಕಲ್ಯಾಣ ನಡೆಯುತ್ತೆ. ಬಹಳ ಪ್ರಮುಖವಾದ ಕಥೆ. ಭಾಗವತದಲ್ಲಿ ಹೇಳಿದ್ದಾರೆ, ವಿಷ್ಣು ಪುರಾಣದಲ್ಲಿ ಹೇಳಿದ್ದಾರೆ, ಮಹಾಭಾರತದಲ್ಲಿ ಹೇಳಿದ್ದಾರೆ. ಚಂದ್ರವಂಶದ ಪ್ರಮುಖ ರಾಜ ಯಯಾತಿ. ಅವನ ಕಥೆಯನ್ನು ಹೇಳಿದಾಗಲೇ ಮುಂದಿನ ಕಥೆಗಳಿಗೆ ಸರಿಯಾದ ಮಾರ್ಗದರ್ಶನ. ಹಾಗಾಗಿ ಈ ಕಥೆಯನ್ನು ವಿಸ್ತಾರವಾಗಿ ವ್ಯಾಸರು ಇನ್ನೂ ಮುಂದೆ ವರ್ಣನೆ ಮಾಡಲಿಕ್ಕಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಚಿಂತನೆಯನ್ನ ಮಧ್ವವಲ್ಲಭ ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡೋಣ. ಹರಿಪ್ರಿಯತಾ ಮಧ್ವೇಶಾರ್ಪಣಮಸ್ತು. ಚಕ್ರಾಸನ ಏಕಂ, 2 ಕಾಲುಗಳನ್ನು ಅರ್ಧದಿಂದ 1.5 ಅಡಿವರೆಗೂ ಅಗಲ ಮಾಡ್ಕೋಬಹುದು. ದ್ವೇ, ಬಲಪಕ್ಕಕ್ಕೆ ಬಲಪಾದ ಅರ್ಧ ಚಕ್ರಾಸನ. ಸೊಂಟದ ಮೇಲೆ ಕೈಯನ್ನು ಇಟ್ಕೊಂಡು ಹಿಂದೆ ತಳ್ತಾ, ಸೊಂಟವನ್ನು ಮುಂದೆ ತಳ್ತಾ, ಕತ್ತನ್ನು ಎಷ್ಟು ಸಾಧ್ಯ ಅಷ್ಟು ಹಿಂದಕ್ಕೆ ತಳ್ಳಿ. ಸರ್ವೈಕಲ್ ಸ್ಪಾಂಡಿಲೈಟಿಸ್, 2 ಭುಜವನ್ನು ಹಿಂದೆ ಕೆಳಕೊಳ್ತಾ ಎದೆಯನ್ನು ಹಿಗ್ಗಿಸ್ತಾ ಹೋಗ್ಬೇಕು. ದೀರ್ಘವಾಗಿ ಉಸಿರಾಡಬೇಕು. ಕುತ್ತಿಗೆಯಲ್ಲಿ ಯಾವಾಗ ನೋವು ಬಂದು ಕೈಯಿನ ಕಡೆಗೆ ಎಳೆತ ಬರುತ್ತೋ, ಬಿಗಿತ ಬರುತ್ತೋ, ಅದನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಇದು ತುಂಬ ಸುಲಭವಾದಂಥ ಆಸನ. ತುಂಬ ಜನಕ್ಕೆ ಇವತ್ತು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಕೂತು ಆದಷ್ಟು ಮುಂದೆ ಕತ್ತನ್ನು ಬಗ್ಗಿಸಿ ಕೈಗಳನ್ನು ಭುಜವನ್ನು ಮುಂದೆ ತಗೊಂಡಿರ್ತಾರೆ. ಅದರಿಂದ ಅನೇಕರಿಗೆ ಇವತ್ತು ನೋವು ಬರ್ತಾ ಇದೆ. ದಿಂಬುಗಳನ್ನು ಎತ್ತರ ಹಾಕ್ಕೊಳ್ತಾರೆ. ಅದರಿಂದ ಸಹ ಈ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಬರುತ್ತೆ. ಈ ಸರ್ವೈಕಲ್ ಸ್ಪಾಂಡಿಲೈಟಿಸ್ನಲ್ಲಿ ಈ ರೀತಿ ನಿಂತ್ಕೊಂಡು ಒಂದು 5 ನಿಮಿಷ 10-15 ಬ್ರೀತಿಂಗ್, ದೀರ್ಘವಾಗಿ ಉಸಿರು ತಗೊಳ್ಳುವುದು ಮತ್ತು ಬಿಡುವುದು, ಈ ಥರ ಮಾಡ್ತಾ ಇದ್ರೆ ಸ್ಪಾಂಡಿಲೈಟಿಸ್ ನಾರ್ಮಲ್. 3 ಉಸಿರು ತಗೊಳ್ತಾ ಮೇಲೆ ಬನ್ನಿ. ನೇರ ಚತ್ವಾರಿ, ಕಾಲು ಸೇರಿಸಿ, ಕೈ ಸೇರಿಸಿ, ರಿಲ್ಯಾಕ್ಸ್, ಕಾಲುಗಳ ಮಾಡಿ. ಪ್ರಸಾರಿತ ಪಾದ ಉತ್ಥಾನಾಸನ ಎ, ಸಮಸ್ಥಿತಿ ಬನ್ನಿ, ಕಾಲೆರಡು ಜೋಡಿಸಿ. ಏಕಂ, 2 ಕಾಲನ್ನ 3ರಿಂದ 4 ಅಡಿ ನಿಧಾನವಾಗಿ ಅಗಲ ಮಾಡ್ತಾ ಹೋಗಿ. ಸಮಸ್ಥಿತಿಯಲ್ಲಿರಲಿ, ಪಾದಗಳು ಸಮಸ್ಥಿತಿಯಲ್ಲಿರಲಿ. ದ್ವೇ, ಉಸಿರು ಬಿಡ್ತಾ ಮುಂದೆ ಮುಂದೆ ಬಗ್ಗಿ 2 ಕೈಗಳ ಮಧ್ಯದಲ್ಲಿ ತಲೆಯನ್ನು ಊರೋದಕ್ಕೆ ಪ್ರಯತ್ನ ಮಾಡಿ. ಪ್ರಸಾರಿತ ಪಾದ ಉತ್ಥಾನಾಸನ ಎ. ಪ್ರಸಾರಿತ ಅಂದರೆ ಅಗಲ ಮಾಡಿರುವ ಪಾದಗಳು. ಉತ್ಥಾನ, ಮುಂದೆ ಬಗ್ಗಿ ಸಹಜ ಉಸಿರಾಟ ಮಾಡ್ತಾ ಇರಬೇಕು. ದೀರ್ಘ ಉಸಿರಾಟ ಮಾಡಬೇಕು. ಉಸಿರನ್ನು ಬಿಡುವಾಗ ಹೊಟ್ಟೆಯನ್ನು ಒಳಗಡೆ ಎಳ್ಕೊಳ್ಳಿ. ಉಸಿರನ್ನು ತಗೊಳ್ಳುವಾಗ ಹೊಟ್ಟೆಯನ್ನು ಮುಂದೆ ಬಾರಿಸ್ತಾ ಸಹಜವಾಗಿ ಉಸಿರಾಡ್ತಾ ಇರಿ. ತಲೆಯ ಭಾಗಕ್ಕೆ ಹೆಚ್ಚು ರಕ್ತ ಸಂಚಾರ ಆಗ್ತಾ ಹೋಗುತ್ತೆ. ಕಾಲುಗಳನ್ನು ಹೆಚ್ಚು ಹಿಗ್ಗಿಸ್ತಾ ಇರೋದ್ರಿಂದ ಸೊಂಟದಲ್ಲಿ ಬರ್ತಕ್ಕಂಥ ಅನೇಕ ಕಾಯಿಲೆಗಳು, ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್, ಮತ್ತೆ ಪದೇ ಪದೇ ಯೂರಿನ್ ಆಗುವಂಥದ್ದು, ಫ್ರೀಕ್ವೆಂಟ್ಲಿ ಯೂರಿನೇಷನ್ ಅಂತ ಕರಿತೀವಲ್ಲ ಅದು, ಮತ್ತು ಅನೇಕ ಬ್ಲಾಡರ್ಗೆ ಸಂಬಂಧಪಟ್ಟಂಥ, ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಇದು ಯಾವುದೂ ಬರೋದಿಲ್ಲ. ಮುಂದೆ ಯಾವತ್ತೋ ಕ್ಯಾನ್ಸರ್ ಬರ್ಬೋದು, ಆದರೆ ಈ ಪ್ರಸಾರಿತ ಪಾದ ಉತ್ಥಾನಾಸನವನ್ನು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಅದನ್ನು ಬರೋದನ್ನು ತಡ್ಕೋಬಹುದು. ಪ್ರಿವೆಂಟಿವ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. 3 ನಿಧಾನವಾಗಿ ತಲೆಯನ್ನು ಮೇಲೆ ಎತ್ತಿ ಕೈಯನ್ನು ಮೇಲೆ ತಗೊಳ್ತಾ ಕಾಲೆರಡುಗಳನ್ನು ಜೋಡಿಸ್ತಾ ಬನ್ನಿ. ರಿಲ್ಯಾಕ್ಸ್, ಸಹಜ ಉಸಿರಾಟ. ಪ್ರಸಾರಿತ ಪಾದ ಉತ್ಥಾನಾಸನ ಬಿ. ಏಕಂ, 2 ಕಾಲುಗಳನ್ನು ಅಗಲ ಮಾಡ್ತಾ 3ರಿಂದ 4 ಅಡಿ ಅಗಲ ಮಾಡ್ಕೊಳ್ಳಿ. ದ್ವೇ, ಆಂಕಲ್ ಜಾಯಿಂಟ್, ಕಣಕಾಲನ್ನು ಹಿಡ್ಕೊಳ್ತಾ ತಲೆಯನ್ನು ನೆಲಕ್ಕೆ ತಾಗಿಸಿ.
ಸಹಜ ಉಸಿರಾಟ. ಇಲ್ಲೂ ಅಷ್ಟೇ, ತಲೆ ಮೇಲೆ ಭಾರ ಇಲ್ಲ. ತಲೆಯನ್ನ ಸುಮ್ಮನೆ ನೆಲಕ್ಕೆ ಟಚ್ ಮಾಡಿದ್ದಾರೆ ಅಷ್ಟೇ. ತಲೆ ಮೇಲೇನೆ ಪೂರ್ತಿ ಇಡೀ ದೇಹದ ಭಾರ ಹಾಕಿಲ್ಲ. ತಲೆಗೆ ಎಷ್ಟು ಸರ್ಕ್ಯುಲೇಷನ್ ಬರಬೇಕು ಅಷ್ಟು ಬರುತ್ತೆ. ಕಿವಿಯಲ್ಲಿ ಆಗಾಗ ಬರುವಂತ ಶಬ್ದವನ್ನು ತಪ್ಪಿಸ್ಕೋಬಹುದು. ಪ್ರಸಾರಿತ ಪಾದ ಉತ್ಥಾನಾಸನ ಮಾಡುವುದರಿಂದ ಮೇನಿಯರ್ ಸಿಂಡ್ರೋಮ್, ವರ್ಟಿಗೋ, ಕಿವಿಯ ನರಗಳಿಗೆ ಶಕ್ತಿಯನ್ನು ಕೊಡುತ್ತಿದ್ದು. ಮೆದುಳಿನಿಂದ ಕಿವಿಗೆ ಬರೋದು ಅಕಾಸ್ಟೋಮಿಯಾಟಸ್ ಅಂತ 8ನೇ ನರವು. ಆ 8ನೇ ನರ ಕಿವಿಗೆ ಬರುವಂತ ನರಕ್ಕೆ ಶಕ್ತಿಯನ್ನು ತುಂಬಿಸುವಂತ ಒಂದು ಕೆಲಸವನ್ನ ಈ ಆಸನ ಮಾಡುತ್ತೆ. ತ್ರೀಣಿ, ಉಸಿರು ತಗೊಳ್ತಾ ಮೇಲೆ ಬನ್ನಿ. ಚತ್ವಾರಿ, ಕಾಲನ್ನು ಸೇರಿಸಿ ಕೈಯನ್ನು ಸೇರಿಸಿ ಸಹಜವಾಗಿ ಉಸಿರಾಡಿ. ರಿಲ್ಯಾಕ್ಸ್. ಪ್ರಸಾರಿತ ಪಾದ ಉತ್ಥಾನಾಸನ ಸಿ. ಸಮಸ್ಥಿತಿ ಬನ್ನಿ, ಕಾಲುಗಳನ್ನು ಜೋಡಿಸ್ಕೊಳ್ಳಿ. ಬೆನ್ನ ಹಿಂದೆ ನಮಸ್ಕಾರ ಸ್ಥಿತಿಯಲ್ಲಿ ಕೈಯನ್ನು ಕಟ್ಕೊಳ್ಳಿ. ಸಾಧ್ಯವಾದರೆ ಮೊದಲೇ ಕಟ್ಕೋಬಹುದು, ಇಲ್ಲದೆ ಹೋದ್ರೆ ಮುಂದೆ ಬಗ್ಗಿದ ಮೇಲೂ ಕಟ್ಕೋಬಹುದು. ದ್ವೇ, ಉಸಿರು ಬಿಡ್ತಾ ಮುಂದೆ ಮುಂದೆ ಬಗ್ಗಿ ತಲೆಯನ್ನು ನೆಲಕ್ಕೆ ತಾಗಿಸೋದಕ್ಕೆ ಪ್ರಯತ್ನ ಮಾಡಿ. ಯಾರಿಗೆ ಮೊದಲು ಮಾಡುವಾಗ ಬ್ಯಾಲೆನ್ಸ್ ಸಿಗಲ್ಲ ಅನ್ಸುತ್ತೆ ಅಂಥವರು ಇದನ್ನ ಗೋಡೆಯ ಹತ್ರ ನಿಂತ್ಕೊಂಡು ಸಪೋರ್ಟ್ ತಗೊಂಡು ಅಥವಾ ದಿಂಬನ್ನ ಕೆಳಗಿಟ್ಟು ದಿಂಬಿನ ಮೇಲೆ ತಲೆ ಇಡಬೇಕು. ತಕ್ಷಣ ಬಿದ್ದುಬಿಡೋದು, ತಲೆಯನ್ನು ನೆಲಕ್ಕೆ ಕೊಟ್ಟು ತಲೆ ಹೊಡ್ಕೊಳ್ಳೋದು, ಈ ತರ ಎಲ್ಲ ಮಾಡ್ಕೋಬಾರ್ದು. ನಿಧಾನ ಸ್ಥಿತಿಯಲ್ಲಿ ಮಾಡಬೇಕು. ತ್ರೀಣಿ, ಉಸಿರನ್ನು ತಗೊಳ್ತಾ ಮೇಲೆ ಬನ್ನಿ. ಚತ್ವಾರಿ, ಕಾಲು ಸೇರಿಸಿ ಕೈ ಸೇರಿಸಿ ಸಹಜ ಸ್ಥಿತಿ. ರಿಲ್ಯಾಕ್ಸ್. ನನ್ನ ಹೆಸರು A.G. ಮುರಳೀಧರ. ನಾನು ಗಾನಕಲಾಭೂಷಣ ಶ್ರೀ ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರ್ ಅವರ ಶಿಷ್ಯ. ಈಗ ಪ್ರಸ್ತುತ ಶ್ರೀಮತಿ B.V. ವಿಜಯಲಕ್ಷ್ಮಿ ಅವರಲ್ಲಿ ಪಾಠವನ್ನು ಕಲಿತಾ ಇದ್ದೇನೆ. ಈ ದಿನದ ಸಂಗೀತ ಕಾರ್ಯಕ್ರಮವನ್ನು ಆಭೋಗಿ ರಾಗದ ವರ್ಣ ಆದಿತಾಳದಲ್ಲಿ ಇರುತ್ತೆ. ಅದರಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ.
ಗಮ ರೂಪ ಹರಿ ಕೋರ್ವ ಜಲ ಮೂಲ ಮದ ಸದಾ ಮದ ಮಗರಿ ಗಮ ಗರಿ ಸರಸ ರೇ ಗಮದ ಸದ ಮಗರಿ ಸರಿ ಗಮ ರೂಪ ಹರಿ ಕೋರ್ವ ಜಲ ಮೂಲ ಸದ ಮಗರಿ ಗಮ ಮಗರಿ ಗ ಸರಿ ಸರಿ ಗಮದ ಸರಿ ಗರಿ ಸದ ಮಗರಿ ಸರಿ ಗಮ ರೂಪ ಹರಿ ಕೋರ್ವ ಜಲ ನೂರ ಸಾ ಸರಿ ಗ ಸರಿ ರಿ ಸದ ಮದ ಸಾ ಸರಿ ಗ ಸರಿ ರಿ ಸದ ಮದ ಸಾ ಸರಿ ಸದ ಸದ ಮಗರಿ ಸರಿ ಗ ಸರಿ ರಿ ಸದ ಮದ ಸಾ ಸರಿ ಸದ ಸದ ಮಗರಿ ಸರಿ ಗ ಮದ ಸರಿ ಗ ಮರಿ ಗರಿ ಸದ ಸರಿ ಸದ ಮದ ಸದ ಮಗರಿ ಸರಿ ಗ ಮ ರೂಪ ಹರಿ ಕೋರ್ವ ಜಲ ಮೂಲ ರೂಪ ಹರಿ ಕೋರ್ವ ಜಲ ಮೂಲ ರೂಪ ಹರಿ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಈಗ ಮೈಸೂರು ಸದಾಶಿವರಾಯರ ಒಂದು ಕೀರ್ತನೆ ಪೂರ್ವಿ ಕಲ್ಯಾಣಿ ರಾಗದಲ್ಲಿದೆ, ರೂಪಕ ತಾಳದಲ್ಲಿ, ಗಂಗಾಧರ ತ್ರಿಪುರಹ. ಗಂಗಾಧರ ತ್ರಿಪುರಹರ ಶ್ರೀ 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 ಸಾರಂಗ ಗಂಗಾಧರ ತ್ರಿಪುರಹರ ಶ್ರೀ ಸಾರಂಗ ಗಂಗಾಧರ ತ್ರಿಪುರಹರ ಶ್ರೀ ಸಾರಂಗ ಗಂಗಾಧರ ತ್ರಿಪುರಹರ ಶ್ರೀ ಸಾರಂಗ ಗಂಗಾಧರ ತ್ರಿಪುರಹರ.
ಕಾರ್ಯಕ್ರಮದ ಕೊನೆಯದಾಗಿ ಪುರಂದರದಾಸರ ದೇವರ ನಾಮ ಗೋವಿಂದ ನಿನ್ನ ನಾಮವೇ ಚಂದ. ಸ್ವರ ಸಂಬೋಧನೆಗಾಗ ಆದಿತಾಳದಲ್ಲಿದೆ. ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ.
ಕಾಷ್ಟ ಪರಿಪೂರ್ಣ ಗೋವಿಂದ ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಈ ಪರಿಮಹಿಮೆಯ ತಿಳಿಯುವುದಾನಂದ ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಈ ಪರಿಮಹಿಮೆಯ ತಿಳಿಯುವುದಾನಂದ ಪರಮ ಪುರುಷ ಶ್ರೀ ಪುರಂದರ ವಿಠಲನ ಪರಮ ಪುರುಷ ಶ್ರೀ ಪುರಂದರ ವಿಠಲನ ಪರಮ ಪುರುಷ ಶ್ರೀ ಪುರಂದರ ವಿಠಲನ ಇಂತಹ ದಾಸರ ನೆನೆಯುವುದಾನಂದ ಪರಮ ಪುರುಷ ಶ್ರೀ ಪುರಂದರ ವಿಠಲನ ಇಂತಹ ದಾಸರ ನೆನೆಯುವುದಾನಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಮಸ್ಕಾರ, ನಾನು ಮುರಳೀಧರ್. ತಮ್ಮೆಲ್ಲರಿಗೂ ಕಾಮನಬಿಲ್ಲು ಕಾರ್ಯಕ್ರಮದ ಒರಿಗಮಿ ತರಗತಿಗೆ ಸ್ವಾಗತ. ಇವತ್ತು ನಾವು ಒಂದು ಸ್ಟಾರ್ಕ್ ಬರ್ಡ್ ಮಾಡೋಣ. ಸ್ಟಾರ್ಕ್ ಬರ್ಡ್, ಇದಕ್ಕೆ ಒಂದು ಚೌಕಾಕಾರದ ಕಾಗದ, ಒಂದು ಚಿಕ್ಕ ಕಾಗದ ಮತ್ತು ಬಣ್ಣ ಹಚ್ಚಲಿಕ್ಕೆ ಒಂದು ಸ್ಕೆಚ್ ಪೆನ್, ಬ್ಲ್ಯಾಕ್ ಮತ್ತು ರೆಡ್ ಸ್ಕೆಚ್ ಪೆನ್, ಅಂಟಿಸೋದಕ್ಕೆ ಫೆವಿಕಾಲ್. ಇಷ್ಟಿದ್ರೆ ನಾವು ಶುರು ಮಾಡ್ಬೋದು. ಶುರು ಮಾಡೋಣವಾ? ಮೊದಲನೇದಾಗಿ ಕಾಗದವನ್ನು ಅರ್ಧಕ್ಕೆ ಸರಿಯಾಗಿ ಮಡಿಸ್ಕೋಣ, ಮೂಲೆಗಳು ಮಡಿಸೋಣ. ಇನ್ನೊಂದು ಸರಿಯೂ ಹಾಗೇನೆ ಮೂಲೆಗಳನ್ನು ಮಡಿಸೋಣ. ಈಗ ಕೈಟ್ ಬೇಸ್ ಅಂದರೆ ಮೇಲ್ಗಡೆಯಿಂದ ಇದನ್ನು ಅರ್ಧಕ್ಕೆ ಸರಿಯಾಗಿ ಹೀಗೆ ಮಡಿಸೋಣ. ಇಲ್ಲಿ ಸೈಡಿಗೆ ಬರೋ ಥರ ಮಡಿಸೋಣ.
ನೇರವಾಗಿ ಸ್ಟ್ರೈಟ್ ಆಗಿ ಮೇಲ್ಗಡೆಯಿಂದ. ನೋಡಿ ಒಂದು ಕಡೆ ಮಡಿಸಿದ್ದೀನಿ. ಈಗ ಇನ್ನೊಂದು ಕಡೆನೂ ಹಾಗೆ ಮಡಿಸ್ತೀನಿ, ಇನ್ನೊಂದು ಕಡೆನೂ ಹೀಗೆ ಮಡಿಸ್ತೀನಿ. ನೋಡಿ ಈ ಕಡೆನೂ ಹಾಗೆ ಮಡಿಸ್ತೀವಿ. ಇದನ್ನು ನಾವು ಕೋನ್ ಶೇಪ್ ಹೇಳ್ತೀವಿ, ಕೈಟ್ ಬೇಸ್ ಅಂತ ಹೇಳ್ತೀವಿ ಇದನ್ನು. ಈಗ ಇದೊಂದು ನಮ್ಗೆ ಗೊತ್ತಿದೆ, ಒಂದು 7-8 ತರಹ ಬೇರೆ ಬೇರೆ ಮಾದರಿಗಳನ್ನು ಮಾಡ್ಬೋದು. ಈಗ ಮುಂದಕ್ಕೆ ಹೋಗೋಣ. ನಾವೀಗ ನಾವು ಹೀಗೆ ಮಡಿಸಿದ್ದೀವಿ, ಈಗ ಒಳಗೆ ಮಡಿಸಿದ್ದೀವಿ. ಇದು ಹೀಗೆ ಇಟ್ಕೋಣ, ಈ ಪ್ಲೈನ್ ಇಟ್ಕೋಣ. ಪುನಃ ಇನ್ನೊಂದು ಸರಿ ಈ ಕಡೆಗೆ ಮಡಿಸೋಣ. ತೋರಿಸ್ತೀನಿ ನನಗೆ ಮಡಿಸಿರೋದನ್ನು. ನೋಡಿ ಹೀಗೆ ಮಡಿಸಿದ್ವಿ, ಹೀಗೆ ಪುನಃ ಹೀಗೆ ತಿರುಗಿಸ್ಕೊಂಡ್ವಿ. ಈ ಕಡೆ ಅರ್ಧ ಮಡಿಸಿದ್ದೀವಿ, ಅದೇ ಥರ ಈ ಕಡೆನೂ ಅರ್ಧ ಮಡಿಸೋಣ. ಈ ಕಡೆನೂ ಅರ್ಧ ಮಡಿಸೋಣ. ನೋಡಿ 2 ಕಡೆ ಮಡಿಸಾಯ್ತು. ನೋಡಿ ಹೀಗೆ ಮಡಿಸಿದ್ವಿ, ಪೇಪರ್ ದೊಡ್ಡದಾಗಿ ಮಾಡಿ ಹೀಗೆ ಮಡಿಸಿದ್ವಿ, ಅರ್ಧಕ್ಕೆ ಸರಿಯಾಗಿ ತಿರುಗಿಸ್ಕೊಂಡ್ವಿ. ಪುನಃ ಇನ್ನು ಅರ್ಧಕ್ಕೆ ಸರಿಯಾಗಿ ಹೀಗೆ ಮಡಿಸಿದ್ವಿ, ಹೀಗೆ ಮಡಿಸಿದ್ವಿ. ಹೀಗೆ ಮಡಿಸಿದ ಮೇಲೆ ಇಲ್ಲಿಂದ ಇಲ್ಲಿವರೆಗೆ ಅರ್ಧಕ್ಕೆ ಸರಿಯಾಗಿ ಫೋಲ್ಡ್ ಮಾಡಬೇಕು. ನೋಡಿ ಇದು ಇಲ್ಲಿ ತನಕ ಟಚ್ ಆಗಬೇಕು. ಮಡಿಸ್ತೀನಿ ನೋಡ್ಕೊಳ್ಳಿ. ನೋಡಿ ಹೀಗಿತ್ತು. ಈಗ ಅರ್ಧಕ್ಕೆ ಸರಿಯಾಗಿ ಮಡಿಸಿದ್ವಿ. ಪುನಃ ನೋಡಿ ಇಲ್ಲಿದೆಯಲ್ಲ ಈ ಪೇಪರ್, ಇಲ್ಲಿವರೆಗೆ ಇದನ್ನು ವಾಪಸ್ ಮುಂದಕ್ಕೆ ಮಡಿಸೋಣ. ನೋಡಿ ಹೀಗೆ ಉದ್ದ ಇತ್ತು, ಅರ್ಧಕ್ಕೆ ಮಡಿಸಿದ್ವಿ. ಪುನಃ ಇಲ್ಲಿವರೆಗೆ ಪುನಃ ಮುಂದಕ್ಕೆ ಮಡಿಸಿದ್ದೀವಿ. ಎಲ್ಲ ಒಂದ್ಸರಿ ಕ್ಲೀನಾಗಿ ಸೌರ್ಕೋಣ. ಕ್ಲೀನಾಗಿ ವಾಪಸ್ ಹಿಂದಕ್ಕೆ ಅರ್ಧಕ್ಕೆ ಸರಿಯಾಗಿ ಹಿಂದಕ್ಕೆ ಮಡಿಸೋಣ. ಅರ್ಧಕ್ಕೆ ಸರಿಯಾಗಿ ಹಿಂದಕ್ಕೆ ಮಡಿಸೋಣ ಕ್ಲೀನಾಗಿ. ಈಗ ಇದನ್ನು ಬಿಚ್ಚೋಣ. ನೋಡಿ ಇದನ್ನು ಮೇಲಕ್ಕೆ ಎತ್ತೋಣ, ಹೀಗೆ ಪ್ರೆಸ್ ಮಾಡೋಣ. ಈ ಕೊಕ್ಕನ್ನು ಮುಂದಕ್ಕೆ ಎಳೆಯೋಣ, ಪ್ರೆಸ್ ಮಾಡೋಣ. ಈಗ ನಮ್ಮ ಬರ್ಡ್ ರೆಡಿ ಆಯಿತು. ಈಗ ಬರ್ಡ್ಗೆ ನಾವು ಕಲರ್ ಕೊಡಬೇಕು. ಕಲರ್ ಕೊಡೋಕ್ಕಿಂತ ಮುಂಚೆ ಹಿಂಭಾಗ ಇಷ್ಟು ಉದ್ದಕ್ಕೆ ಬರಲ್ಲ, ಇದನ್ನು ಒಳಗಡೆ ಬೆರಡು ಹಾಕಿ ಇಲ್ಲಿವರೆಗೆ, ಏನು ಇಲ್ಲಿಗೆ ಬಂದು ನೋಡಿ, ಇಲ್ಲಿವರೆಗೆ ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿವರೆಗೆ ಒಂದ್ಸರಿ ಈಗ ಮಡಿಸಿ ಇದನ್ನು ಒಳಗಡೆಯಿಂದ ಬೆರಳು ಹಾಕಿ ಕೆಳಗೆ ಎಳ್ಕೋಣ. ಹೇಗೆ ಕೆಳಗೆ ಎಳ್ಕೋಣ. ನೋಡಿ ಹೀಗೆ ಬರುತ್ತೆ. ನೋಡಿ ಹೀಗಿತ್ತು, ಇಲ್ಲಿ ಒಳಗೆ ತಗೊಂಡ್ವಿ, ಹೀಗೆ ಕೆಳಗಡೆ ಹೀಗೆ ಮಡಿಸೋದು. ಈಗ ಇದಕ್ಕೆ ಕಲರ್ ಮಾಡೋಣ. ಕೊಕ್ಕಿಗೆ ಕೆಂಪು ಹಾಕೋಣ, ಕಣ್ಣು ಬರೆಯೋಣ, ಇದಕ್ಕೆ ಕಪ್ಪು ಹಾಕೋಣ. ನೋಡಿ ಈ ಕಡೆ ಬರುತ್ತಲ್ಲ, ಇದನ್ನು ಈ ಕಡೆ ಒಂದು ರೆಕ್ಕೆ, ಈ ಕಡೆ ಒಂದು ರೆಕ್ಕೆ, ಹೀಗೆ ಇಲ್ಲಿ ಕರೆಕ್ಟಾಗಿ ರೆಕ್ಕೆ ಬರಬೇಕು. ಆ ಥರ ಮಾಡಿಸೋಣ. ಇಲ್ಲಿಂದ ಕೆಳಕ್ಕೆ ಹೋಗಬಾರ್ದು. ನೋಡಿ ಈ ಪಾಯಿಂಟಿಂದ ಕೆಳಕ್ಕೆ ಹೋಗಬಾರ್ದು. ನೋಡಿ ಇಲ್ಲಿಂದ ಕೆಳಕ್ಕೆ ಹೋಗಬಾರ್ದು. ರೆಕ್ಕೆ ಇಷ್ಟಕ್ಕೆ ಕೂತ್ಕೋಬೇಕು, ಅದು ಇಷ್ಟಕ್ಕೆ ಕೂತ್ಕೋಬೇಕು. ಈಗ ಇದಕ್ಕೆ ಕಲರ್ ಮಾಡೋಣ. ಕೊಕ್ಕಿಗೆ ಕಪ್ಪು ಬಣ್ಣವನ್ನು ಹಾಕೋಣ. ಇದನ್ನು ಕೆಂಪು ಬಣ್ಣ, ಕೊಕ್ಕಿಗೆ ಕೆಂಪು ಬಣ್ಣ ಹಾಕೋಣ. ಒಂದು ಕಡೆ ಹಾಕಿದ್ದೀವಿ, ಇನ್ನೊಂದು ಕಡೆನೂ ಹಾಗೆ ಹಾಕೋಣ. ಈ ಕಡೆನೂ ಹಾಗೆ ಮಾಡೋಣ, ಕ್ಲೀನಾಗಿ ಬರಲಿ. ನೋಡಿ ಕೆಂಪು ಬಣ್ಣ ಹಚ್ಚಾಯಿತು. ಇದಕ್ಕೊಂದು ಕಣ್ಣು ಬರೆಯೋಣ. ಈಗ
ಈ ಕಡೆನೂ ಒಂದು ಕಣ್ಣು ಬರೆಯೋಣ. ಈಗ ಪುಕ್ಕಕ್ಕೆ ಕಪ್ಪು ಬಣ್ಣ ಹಾಕೋಣ. ಪುಕ್ಕ ಕಪ್ಪು ಬಣ್ಣ ಹಾಕೋಣ. ನೋಡಿ, ಒಂದು ಸೈಡ್ ಹಾಕಿದೆ. ಈ ಕಡೆನೂ ಹಾಗೆ ಹಾಕೋಣ. ಈ ಸೈಡು ಲಕ್ಕೆ ಹಾಕಿ ಹಿಂದ್ಗಡೆ ಪುಕ್ಕಕ್ಕೂ ಹಾಕೋಣ. ಹಿಂದ್ಗಡೆ ಇಲ್ಲಿಗೆ ಈ ಕಡೆ ಹಾಕಿ. ಈ ಕಡೆನೂ ಹಾಕೋಣ. ನೋಡಿ, ಇವಾಗ ನಾವು ಇದಕ್ಕೆ ಡೆಕೋರೇಷನ್ ಮಾಡ್ತೀವಿ. ನೋಡಿ, ಇದಕ್ಕೆ ಕಾಲು ಮಾಡಬೇಕು. ಕಾಲು ಮಾಡೋ ಬದಲು ನಾವೇನು ಮಾಡ್ತಿದ್ದೀವಿ, ರೆಡ್ ಪೇಪರಿಂದ ಇದನ್ನು ಸುರುಳಿ ಮಾಡಿ ಕೆಳಗಡೆಗೆ ಅಂಟಿಸ್ತೀವಿ. ಒಂದು ಸ್ಟ್ರಾಯ್ ಬೇಕಾದ್ರೆ ಅಂಟಿಸ್ಬೋದು, ಸ್ಟ್ರಾಯ್ ಇಲ್ಲ ಅಂದರೆ ಈ ಪೇಪರ್ ಕೂಡ ಮಾಡ್ಬೋದು. ಈ ಪೇಪರ್ ಮಾಡೋಕ್ಕೆ ನಮ್ಗೆ ಯಾವುದೋ ಒಂದು ಸಣ್ಣ ಸೈಕಲ್ ಫೋಕ್ಸು ಅಥವಾ ರೀಫಿಲ್ಲು ಇಟ್ಕೊಂಡು, ನೋಡಿ ಹೀಗೆ ಇಟ್ಕೊಂಡು ಸುರುಳಿ ಸುತ್ತಬಿಟ್ರೆ ಇದು ಸುರುಳಿ ಬರುತ್ತೆ. ಇದು ಒಂದು ಆರ್ಟ್ ಇದೆ. ಈಗ ಪೇಪರ್ ಸುರುಳಿ ಮಾಡುವಂಥ ಬೇಕಾದಷ್ಟು ಡಿಸೈನ್ಸ್ ಎಲ್ಲ ಇದೆ, ಬೇಕಾದಷ್ಟು ಮಾಡ್ತಾವ್ರೆ. ನೋಡಿ, ಈಗ ಸುರುಳಿ ಸುತ್ತಾ ಇದೆ. ಹೀಗೆ ನೋಡಿ, ಸುರುಳಿ ಸುತ್ತಾ ಇದ್ದೀನಿ. ಈಗ ಸುತ್ತಿ ಕೊನೆಯಲ್ಲಿ ಬರುತ್ತಲ್ಲ, ಇಲ್ಲಿ ಒಂಚೂರು ಫೆವಿಕಾಲ್ ಹಾಕಬೇಕು. ಇದು ತೆಗೆದುಬಿಡಿ, ಕೊನೆಯಲ್ಲಿ ಬರೋದಕ್ಕೆ ಒಂಚೂರು ಫೆವಿಕಾಲ್ ಹಾಕಿ. ನೋಡಿ, ಸ್ಟಿಕ್ ರೆಡಿ ಆಯಿತು. ಈ ಸ್ಟಿಕ್ಕನ್ನು ಮೇಲ್ಗಡೆ ಪ್ರೆಸ್ ಮಾಡೋಣ. ಒಂಚೂರು ಶೇಪ್ ಕರೆಕ್ಟಾಗಿ ಕಟ್ ಮಾಡೋಣ. ಮೇಲ್ಭಾಗನ ಒಂಚೂರು ಫೆವಿಕಾಲ್ ಹಚ್ಚೋಣ. ಇದಕ್ಕೆ ಹಚ್ಚಿ ಈ ಪಕ್ಷಿಯ ಮಧ್ಯಭಾಗಕ್ಕೆ ಇಲ್ಲಿಗೆ ಹಾಕೋಣ. ಇದನ್ನು ಹೀಗೆ ಮಧ್ಯಭಾಗಕ್ಕೆ ಹೀಗೆ ಹಾಕೋಣ. ನೋಡಿ, ನಮ್ಮ ಪಕ್ಷಿ ಇದೆಷ್ಟು ಬೇಕಾದ್ರೆ ಕಮ್ಮಿನೂ ಮಾಡ್ಬೋದು, ಇನ್ನೇನು ತೊಂದರೆ ಇಲ್ಲ. ನಮ್ಮ ಪಕ್ಷಿ ರೆಡಿ ಆಯಿತು. ನೋಡಿ, ಮಾಡ್ಬೋದಲ್ವಾ? ಟ್ರೈ ಮಾಡಿ. ನಮಸ್ತೆ.